ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ಮನಿದ ಆಮೇಲೆ ಕಿಚನದ ಟಿಪ್ಸ್ಗಳನ್ನ ನೋಡೋಣ ಬರ್ರಿ. ಉಕ್ಕುತ್ತಿರೋ ಅನ್ನನ ಆಗಲಿ, ಚಾನ ಆಗಲಿ, ಹಾಲಿನ ಆಗಲಿ, ಅದ್ರ ಮೇಲ್ಗಡೆ ಒಂದು ಚಮಚೆ ಅಥವಾ ಒಂದು ಏನಾದರೂ ಸೋಸಾನ್ಗಿ ಈ ಥರ ಇಟ್ರಿ ಅದು ಉಕ್ಕುದು ನಿಂದಿರ್ತದೆ ರೀ. ಆಮೇಲೆ ಐಸ್ ಆಗಿರ್ತಲ್ಲ ರೀ ಇದ್ರಾಗ ಫ್ರಿಜ್ನಾಗ, ಅದು ಐಸ್ ಆದ್ರೆ ನೋಡಿರಿ ಕೆಳಗಡೆ ಮ್ಯಾಲೆ ಎಷ್ಟೊಂದು ಐಸ್ ಆಗ್ಯದ. ಆ ರೀತಿ ಐಸ್ ಆದಾಗ ನೋಡಿರಿ ನಮ್ಮ ಫ್ರಿಜ್ನಾಗ ಈಸ ಅಂತ ತುಂಬ ಐಸ್ ಆಗ್ಯದ ರೀ. ಈ ರೀತಿ ಐಸ್ ಆದಾಗ ಅಲ್ಲಿ ಸೈಡಿಗೆ ಒಂದು ಬಟನ್ ಇರ್ತದೆ ರೀ. ಸೈಡ್ಗೆ ಒಂದು ಬಟನ್ ಇರ್ತದೆ ರೀ. ಅದನ್ನು ಪ್ರೆಸ್ ಮಾಡ್ರೆ, ನಡಕಿನ ಬಟನ್ ಪ್ರೆಸ್ ಮಾಡ್ರೆ 1 ತಾಸಿಗೆ ಅಂದ್ರೆ ಅದೆಲ್ಲ ಐಸ್ಗಳು ನೀರಾಗಿ ಹೋಗ್ತೈತೆ ರೀ. ಮತ್ತು ಇದು ಕುಕ್ಕರ್ ಡಬ್ಬಿಗಳು ರೀ. ನಾವು ಒಂದೊಂದು ಸಾರಿ ಅನ್ನ, ಒಂದು ಸಾರಿ ಬ್ಯಾಳೆ ಅಂತ ಕುದಿಸ್ಕೊಂಡು ಕುಂತ್ರೆ ಗ್ಯಾಸ್ ವೇಸ್ಟ್ ಆಕೈತೆ ರೀ. ಕುಕ್ಕರ್ನಾಗ ಈ ರೀತಿ 2 ಡಬ್ಬಿಗಳನ್ನ ಇಟ್ರೆ ಒಮ್ಮೆ ಅನ್ನ, ಕೆಳಗಡೆ ಪಲ್ಯ ಏನಾರ ಬ್ಯಾಳೆ ಪಲ್ಯ ಏನಾರ ಇಟ್ಟು ಮ್ಯಾಲೆ ಅನ್ನ ಅದು ಇಟ್ರೆ ಅದು ಮ್ಯಾಗ ನೀರದು ಬರಲ್ಲ ರೀ ಕೆಳಗಿಂದ್ರದ್ದು. ಸರಿಯಾಗಿ ಅನ್ನ ಆಕೈತೆ ರೀ, ಬ್ಯಾಳೆ ಕುದಿತೈತೆ ರೀ, ಮತ್ತು ಟೈಮೂ ಸೇವ್ ಆಕೈತೆ ರೀ, ಗ್ಯಾಸು ಸೇವ್ ಆಕೈತೆ ರೀ. ಆಮೇಲೆ ಕುಕ್ಕರ್ದು ವೈಸರ್ ಇರ್ತಾವಲ್ಲ ರೀ, ಕೆಲವೊಂದು ಬಾರಿ ಅದು ಹವಾ ಹಿಡಿತಿರಲ್ಲ ರೀ, ಹವಾ ಹೊರಗಡೆ ಹೋಗ್ತಿರ್ತೈತೆ ರೀ. ಆವಾಗ ನಾವು ಆ ಕುಕ್ಕರ್ದು ವೈಸರ್ಗಳನ್ನ ಕುದಿ ನೀರಾಗ ಒಂದು 15 ನಿಮಿಷ ಬಾಯ್ಲ್ ಮಾಡ್ಯಾರಿ ಅದು ವೈಸರ ಮತ್ತು ಮೊದಲಿನ ಥರನ ಆಗ್ತದೆ ರೀ, ಫಿಟ್ಟಾಗಿ ಹೊಂಡಿರ್ತದೆ ರೀ ಕುಕ್ಕರ್ಗೆ. ನೋಡಿರಿ ನೀವು ಒಮ್ಮೆ ಟ್ರೈ ಮಾಡಿರಿ. ಅದು ಹೆಂಗೆ ಮಾಡೋದು ಅಂತೇಳಿ ನಿಮ್ಗೆ ವಿಡಿಯೋ ಏನಾದರೂ ಬೇಕಾದ್ರೆ ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ, ನಾ ಒಂದು ಸಾರಿ ನಿಮ್ಗೆ ಮಾಡಿ ತೋರಿಸ್ತೇನೆ ರೀ. ಇನ್ನು ರವದಾಗದು ಹುಳ ಹಾಕಿರ್ತಾವೆ ರೀ. ರವಾನ ಸರಿಯಾಗಿ ಹುರಿದು ಇಟ್ರೆ ಹುಳ ಅದು ಹಿಡಿಯೋಲ್ಲ ರೀ. ರವೆ ತಂದ ತಕ್ಷಣ ಒಂದು ಸ್ವಲ್ಪ ಹುರಿಬೇಕು ರೀ ಅದನ್ನು. ಅದು ಹಸಿ ವಾಸನೆ ಹೋದ್ರೆ ಅದ್ರಾಗ ಹುಳ ಆಗೋದಿಲ್ಲ ರೀ. ಇನ್ನು ಮೊಳಕೆ ಕಟ್ಟಿದ ಕಾಳನ್ನ ಯಾವ ರೀತಿ ಮಾಡೋದಂದ್ರೆ 8 ಗಂಟೆಗಳ ಕಾಲ ಅದು ನೀರಲ್ಲಿ ನೆನಿಡ್ಬೇಕು ರೀ ಕಾಳುಗಳನ್ನು. 8 ಗಂಟೆ ಆದ ನಂತರ ಆ ನೀರನ್ನು ತೆಗೆದು ಬೇರೆ ನೀರು ಹಾಕಿ ತೊಳೆದು ಸರಿಯಾಗಿ ಗಾಳಿ ಆಡ್ದಂಗೆ ಮುಚ್ಚಿಡ್ಬೇಕು ರೀ. ಗಾಳಿ ಆಡ್ದಂಗೆ ಮತ್ತು 8 ಗಂಟೆ ಇಟ್ಟರೆ ಅದು ಮೊಳಕೆ ಕಟ್ತದೆ ರೀ. ನೋಡಿರಿ ಈ ರೀತಿ ಸರಿಯಾಗಿ ಮೊಳಕೆ ಗಟ್ಟಿ ಬರ್ತದೆ ರೀ. ಮೊಳಕೆ ಕಾಳುಗಳನ್ನ ತಿನ್ನೋದಂದ್ರೆ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ಗಳಿದಾವೆ ರೀ. ನನ್ನ ವೀಡಿಯೋಗಳನ್ನು ನೋಡಿರಿ, ಅದರಲ್ಲಿ ಜಾಸ್ತಿ ಮಾಹಿತಿಗಳನ್ನು ಹೇಳಿದ್ದೀನಿ ರೀ. ಆಮೇಲೆ ಟೊಮೆಟೊ ಇಟ್ಟಿರ್ತಾವಲ್ಲ ರೀ ಒಲೆ ಮ್ಯಾಗ, ಅದು ಹೋಳು ಉಳಿತೈತೆ ರೀ, ಅದು ಮೆತ್ತಗೆ ಆಗೋದಿಲ್ಲ ರೀ. ಸ್ವಲ್ಪ ಉಪ್ಪು ಹಾಕಿದ್ರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಟೊಮೊಟೊ ಎಲ್ಲ ಈ ರೀತಿ ಆಗ್ತದೆ ರೀ. ಜಲ್ದಿ ಬಾಯ್ಲ್ ಆಕೈತೆ ರೀ. ಟೊಮೆಟೊ ಆಯಿತು, ಉಳ್ಳಾಗಡ್ಡಿ ಆಯಿತು, ಸ್ವಲ್ಪ ಉಪ್ಪು ಹಾಕಿದ್ರೆ ಜಲ್ದಿ ಬಾಯ್ಲ್ ಆಕೈತೆ ರೀ. ನೋಡಿರಿ ಟೊಮೆಟೊ ಎಷ್ಟು ಚೆನ್ನಾಗಿ ಕುದ್ದಿರೋ ಥರನ ಸ್ಮ್ಯಾಶ್ ಆಗ್ತದೆ ರೀ. 15 ನಿಮಿಷ ಟೈಮ್ ತಗೋದು 5 ನಿಮಿಷ ತೆಗೆದು ಆಗ್ಬಿಡ್ತೈತೆ ನೋಡಿರಿ ಉಪ್ಪು ಹಾಕಿರ. ಇನ್ನು ಬೆಳ್ಳುಳ್ಳಿನ ಇದೇ ರೀತಿ ಇಡಬೇಡ್ರಿ. ಇವನ್ನ ಬ್ಯಾಡಿ ಮಾಡಿ ಇಟ್ಕೊಂಡ್ರೆ, ಬ್ಯಾಡಿ ಮಾಡಿ ಗಾಳಿ ಆಡದಂಥ ಡಬ್ಬಿ ಒಳಗೆ ಇಟ್ಕೊಂಡ್ರೆ ಬೆಳ್ಳುಳ್ಳಿ ಬಹಳ ದಿನಗಂಟ್ಲೆ ಬರ್ತಾವೆ ರೀ. ನಾವು ಹಂಗೆ ಇಟ್ಟರೆ ಬೆಳ್ಳುಳ್ಳಿ ಬಾದಾಗ್ತಾವೆ ರೀ. ಇನ್ನು ಹಿಟ್ಟು ನಾದಿದ ತಕ್ಷಣ ಚಪಾತಿ ಮಾಡೋಕೆ ಹೋಗ್ಬೇಡ್ರಿ. ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊರಿ. ನಾದ್ಕೊಂಡು 15 ನಿಮಿಷ ಆದರೂ ಬಿಟ್ಟರೆ ಮಾಡಿದರೆ ಚಪಾತಿ ಸ್ಮೂತಾಗಿ ಬರ್ತಾವೆ ರೀ. ಆಮೇಲೆ ಕೊತ್ತಂಬರಿ ತಂದ ತಕ್ಷಣ ಹಂಗೆ ಫ್ರಿಜ್ನಾಗ ಇಡಕ್ಕೆ ಹೋಗ್ಬೇಡ್ರಿ. ಈ ರೀತಿ ಅದನ್ನು ತೊಳೆದು ಅದು ಆರಿದ್ದಿಂದ ಈ ರೀತಿ ಕಟ್ ಮಾಡಿ ಫ್ರಿಜ್ನಾಗ ಇಟ್ಕೊಂಡ್ರೆ ಕೊತ್ತಂಬರಿ ಬಾದಾಗಲ್ಲ ರೀ. ಬಿಸ್ಕಿಟ್ನ ನಾವು ಪೇಪರ್ ಕವರ್ ತೆಗೆದ ತಕ್ಷಣ ಅಲ್ಲೇ ಲೇಟ್ ಮರ್ತ್ಬಿಡ್ತೀವಿ ರೀ. ಅವಾಗ ಮೆತ್ತಗೆ ಹಾಕೋರು, ಅದಕ್ಕೆ ಅವನ್ನ ಪೇಪರ್ ತೆಗೆದ ತಕ್ಷಣ ಒಂದು ಬ್ಯಾಂಗ್ಡಿ ಒಳಗಾರ ಕಟ್ರಿ, ಇಲ್ಲ ಒಂದು ರಬ್ಬರ ಹಾಕಿರ ಅವಕ್ಕೆ ಏನಾಗಲ್ಲ ರೀ. ಇನ್ನು ಯಂತ್ರದ ದಾರ ಇರ್ತೈತೆ ನೋಡಿರಿ, ಇದು ಯಂತ್ರದ ಜೋಡಿ ಕೊಟ್ಟದ್ದು ಸರಿ ಬರೋದಿಲ್ಲ ರೀ. ನಾ ಇದನ್ನು ಬಟ್ಟೆಯಿಂದನೇ ಮಾಡಿದ್ದೀನಿ ನೋಡಿರಿ. ಇದರ ವಿಡಿಯೋ ಬೇಕಾದ್ರೆ ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ, ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ ರೀ ಹೆಂಗೆ ಮಾಡಿದ್ದೀನಿ ಅಂಥೇಳಿ. ಯಂತ್ರದ ಏನಾರ ಈ ಥರ ಬಿಚ್ಚಿದ್ರಿ ಆ ಕಡೆ ಸೈಡಿಂದ ಹಾಕೊಂಡು ಬರ್ಬೇಕು ರೀ. ಈ ಕಡೆ ಸೈಡಿಂದ ಹಾಕಿದ್ರೆ ದಾರ ನಿಂದ್ರೋದಿಲ್ಲ ರೀ. ಆ ಕಡೆ ಸೈಡಿಂದ ಹಾಕಿದ್ರೆ ನೋಡಿರಿ ಎಷ್ಟು ಜಲ್ದಿ ನಿಂತ್ರಿ.
ಬಟ್ಟೆಯಿಂದ ಮಾಡ್ರೆ ಚೆನ್ನಾಗಿ ಹೊಲಿಗೆನೂ ಬೀಳ್ತಾವೆ ರೀ, ಚೆನ್ನಾಗಿ ಬರ್ತವೆ ರೀ. ನೋಡಿರಿ ಎಷ್ಟು ನೀಟಾಗಿ ಹೊಲಿಗೆ ಬೀಳತ್ತವೆ ರೀ. ಇನ್ನು ಅಕ್ಕಿ ಒಳಗೆ ಹುಳ ಅದು ಆಗ್ತಾವೆ ರೀ. ಪಲಾವ್ ಎಲೆ ಇರ್ತಾವೆ, ಪಲಾವ್ ಎಲೆ ಹಾಕಿದ್ರೆ ಅದ್ರಾಗ ಹುಳ ಆಗೋದಿಲ್ಲ ರೀ. ಮತ್ತು ತಾಮ್ರದ ಪಾತ್ರೆಗೆ ಪೀತಾಂಬರ ಬೇಕಂತೇನಿಲ್ಲ ರೀ. ತಾಮ್ರದ ಪಾತ್ರೆಗೆ ಹುಣಸೆಹಣ್ಣು ಉಪ್ಪ ಅಥವಾ ಲಿಂಬೆಹಣ್ಣು ಉಪ್ಪಿನಕಾಯಿ ಹಚ್ಚಿಕ್ರು ತಾಮ್ರದ ಪಾತ್ರೆ ತಾತ ಹೊಳಿತಾವೆ ರೀ. ಇನ್ನು ಬೆಳ್ಳಿ ಮೂರ್ತಿಗಳು ಇರ್ತಾವಲ್ಲ ರೀ, ಬಿಳಿ ಕೋಲ್ಗೇಟ್ ಪುಡಿ ಇರ್ತೈತಲ್ಲ ರೀ, ಆ ಪುಡಿ ಹಚ್ಚಿ ತಿಕ್ಕಿದ್ರೆ ಬೆಳ್ಳಿ ಮೂರ್ತಿ ತಾತ ಹೊಳಿತಾವೆ ರೀ. ಆಮೇಲೆ ಇಬ್ಬತ್ತಿ ಹಚ್ಚಿ ಒಂದು ಬಿಳಿ ಅರ್ಬಿಲಿ ಸ್ವಚ್ಛಗೆ ಒರೆಸಿದ್ರೂ ಬೆಳ್ಳಿ ತಾತ ಹೊಳಿತದೆ ರೀ. ನಮ್ಮ ಈ ಹೋಮ್ ಮತ್ತು ಕಿಚನ್ ಟಿಪ್ಸ್ಗಳು ನಿಮಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇನ್ನಷ್ಟು ಅದ್ರ ಬಗ್ಗೆ ವಿವರವಾಗಿ ಮಾಡಿ ತೋರಿಸ್ಬೇಕಂದ್ರೆ ಕಮೆಂಟ್ ಸೆಕ್ಷನ್ದಾಗ ಹೇಳಿರಿ. ತಾಮ್ರ ತೊಳೆಯೋದಾಯಿತು, ಬೆಳ್ಳಿ ತೊಳೆಯೋದಾಯಿತು, ಪ್ರತಿಯೊಂದನ್ನು ವಿಡಿಯೋ ಮಾಡಿ ಹಾಕ್ತೀನಿ ರೀ. ಧನ್ಯವಾದಗಳು.